फूड, ग्रोसरी, राव चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने, किसी को मत बताना। स्वागत है आपका बी न्यूज नेशन में। मैं हूं आबिद हुसैन शेख। बीजापुर पुलिस विभाग ने रचा इतिहास, 2 करोड़ से अधिक का माल जब्त। 21 लाख आबादी वाले बीजापुर जिले में 2000 पुलिस की फौज, 252 केसेस, 400 से अधिक आरोपी गिरफ्तार, 2,33,70,339 रुपये जब्त। बीजापुर के इतिहास में एसपी एचडी आनंद कुमार ने रचा इतिहास। बीजापुर जिले में पिछले और इस साल हुए चोरी, डकैती, लूटमार, जबरन वसूली जैसे कई आपराधिक मामलों को जनता की शिकायतों के चलते गंभीरता से लेते हुए एसपी आनंद कुमार, एडिशनल एसपी राम अरसद्दी के मार्गदर्शन डीवाईएसपी लक्ष्मी नारायण इंडी, डीवाईएसपी श्रीधर डोडी, अरुण कुमार डीवाईएसपी बसंत बागेवाड़ी के नेतृत्व में पुलिस अधिकारी और कर्मचारियों की अलग अलग जांच टीमों का गठन करके बारीकी से जांच करते हुए इन टीमों ने डकैती, वसूली और चोरी जैसे केसेस को सुलझाने में कामयाब होकर 252 केसेस में 400 से अधिक आरोपियों को गिरफ्तार करके 68,97,404 कीमत के 2 किलो 216 ग्राम सोने के जेवरात, 11,85,900 कीमत के 4 किलो 530 ग्राम चांदी के सामान, 5,21,350 नकद रुपया, 52,40,300 कीमत के 110 बाइक्स, 53,07,000 कीमत के 12 बड़े वाहन, 7,56,000 कीमत के 29 पालतू जानवरों और 34,09,185 कीमत के अन्य कीमती सामानों को जब्त करके कुल 2,33,17,339 रुपये कीमत के सामानों को उनके असली वारिसदारों तक पहुंचाकर जनता के रक्षक होने का फर्ज निभाया। पुलिस विभाग ने इस कामयाबी पर तमाम अधिकारी और कर्मचारियों के कर्तव्य की सराहना करते हुए शाबाशी के साथ साथ नकद बहुमान की भी घोषणा की। एसपी आनंद कुमार ने ನಮ್ಮ ವಿಜಯಪುರ ಜಿಲ್ಲೆಯ ಕಳೆದ ಹಾಗೂ ಪ್ರಸ್ತುತ ವರ್ಷದಲ್ಲಿ ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ವಸ್ತುಗಳನ್ನು ಮರಳಿ ವಾರಸುದಾರರಿಗೆ ನೀಡುವ ಒಂದು ಬೃಹತ್ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಸಾಲಿನ ಹಾಗೂ ಪ್ರಸ್ತುತ ಸಾಲಿನಲ್ಲಿ ಜರುಗಿದ ಮನೆ ಕಳ್ಳತನ, ದರೋಡೆ, ರಾತ್ರಿ ಕನ್ನಗಳವು, ಸುಲಿಗೆ ಪ್ರಕರಣ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ನಾವು ಅವುಗಳ ಪತ್ತೆಗೋಸ್ಕರ ಹಲವಾರು ತಂಡಗಳನ್ನು, ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ಹಲವಾರು ತಂಡಗಳನ್ನು ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರಾಮ್ ಅರಸಿದ್ದಿ ಮತ್ತು ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ ವಿಜಯಪುರ, ಶ್ರೀ ಶ್ರೀಧರ್ ದೊಡ್ಡಿ ಡಿಎಸ್ಪಿ ಇಂಡಿ ಉಪವಿಭಾಗ, ಶ್ರೀ ಅರುಣ್ ಕುಮಾರ್ ಕೋಳೂರು ಡಿಎಸ್ಪಿ ಬಸವನ್ ಬಾಗೇವಾಡಿ ಇವರುಗಳ ನೇತೃತ್ವದಲ್ಲಿ ನಾವು ಹಲವಾರು ತಂಡಗಳನ್ನು ರಚನೆ ಮಾಡಿದ್ವಿ. ಈ ತಂಡಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಎಲ್ಲ ಪ್ರಕರಣಗಳನ್ನು ಒಟ್ಟಾರೆಯಾಗಿ ಒಂದು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ ಮತ್ತು ಈ ಪ್ರಕರಣಗಳಲ್ಲಿ 252 ಸ್ವತ್ತಿನ ಪ್ರಕರಣಗಳಲ್ಲಿ ಒಟ್ಟಾರೆ 2,33,00,000 ಮತ್ತು 17,000 ವರ್ತ್ ಆಫ್ ಪ್ರಾಪರ್ಟಿನ ಅವರು ರಿಕವರಿ ಮಾಡಿದ್ದಾರೆ. ಈ ದಿನ ಈ ಪ್ರಾಪರ್ಟಿಗಳನ್ನು ನಾವು ಅದರ ವಾರಸುದಾರರಿಗೆ ನಾವು ಹಿಂದಿರುಗಿಸುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಅವರ ವಸ್ತುಗಳನ್ನು ನಾವು ರಿಟರ್ನ್ ಮಾಡುವಂಥದ್ದು ನಮಗೂ ಕೂಡ ಒಂದು ಧನ್ಯತಾ ಭಾವ ಮತ್ತು ಅವರಿಗೂ ಕೂಡ ಸಂತೋಷದ ವಿಚಾರ ಆಗಿದೆ. ಒಟ್ಟಾರೆಯಾಗಿ ಈ 252 ಪ್ರಕರಣಗಳಲ್ಲಿ
2 kg 216 ಗ್ರಾಮ್ ಬಂಗಾರ, ಅದರ ಮೌಲ್ಯ 68,97,604 ಆಗ್ತದೆ. ಇದು ನಾವು ವ್ಯಾಲ್ಯೂನ ತೆಗೆದುಕೊಂಡಿರುವಂಥದ್ದು ಅವರು ಯಾವಾಗ ಈ ಪ್ರಕರಣ ನಡೀತು ಆ ದಿನದಲ್ಲಿ ಇದ್ದಂತಹ ವ್ಯಾಲ್ಯೂವನ್ನು ತೆಗೆದುಕೊಂಡಿದ್ದೇವೆ. ಪ್ರಸ್ತುತ ನಾವು ಆ ವ್ಯಾಲ್ಯೂವನ್ನು ತೆಗೆದುಕೊಂಡಂಥ ಪಕ್ಷದಲ್ಲಿ ಬರೀ ಬಂಗಾರದ ವರ್ತೆ ಹತ್ರ 1 ಕೋಟಿವರೆಗೂ ಆಗ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಮತ್ತು 4 kg 530 ಗ್ರಾಮ್ ಬೆಳ್ಳಿಯ ಸಾಮಗ್ರಿಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇದರ ಮೌಲ್ಯ 11,85,900 ರೂಪಾಯಿಗಳಾಗಿದೆ. ಮತ್ತು ಈ ಪ್ರಕರಣಗಳಲ್ಲಿ ಒಟ್ಟಾರೆಯಾಗಿ 5,21,350 ರೂಪಾಯಿ ಹಣ ನೇರವಾಗಿ ಹಣವನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಮತ್ತು 110 ಮೋಟಾರ್ ಸೈಕಲ್ಗಳನ್ನು ನಾವು ಈ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 52,40,300 ರೂಪಾಯಿಗಳಾಗಿದೆ. ಮತ್ತು 12 ಇತರೆ ರೀತಿಯ ವಾಹನಗಳನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 5,30,37,000 ರೂಪಾಯಿಗಳಿದೆ. ಮತ್ತು ಈ ಪ್ರಕರಣಗಳಲ್ಲಿ 29 ಜಾನುವಾರುಗಳನ್ನು ಕೂಡ ಕದ್ದೊಯ್ಯುವಂಥ ವೇಳೆಯಲ್ಲಿ ಅದನ್ನು ತನಿಖೆ ಮಾಡಿ ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 7,56,000 ರೂಪಾಯಿ ಆಗಿದೆ. ಇವುಗಳನ್ನು ಹೊರತುಪಡಿಸಿ ಇತರೆ ರೀತಿಯ ಹಲವಾರು ವಸ್ತುಗಳು, ಫಾರ್ ಎಕ್ಸಾಂಪಲ್ ಟೆಲಿಫೋನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳಿರ್ಬೋದು, ಇಂಥ ಎಲ್ಲ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 34,09,000 ರೂಪಾಯಿಗಳಾಗಿರ್ತದೆ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 2,33,17,339 ರೂಪಾಯಿ ವರ್ತು ಪ್ರಾಪರ್ಟೀಸನ್ನು ನಾವು ವಿವಿಧ ಪ್ರಕರಣಗಳಲ್ಲಿ 252 ಪ್ರಕರಣಗಳಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ. ಈ ಪ್ರಕರಣಗಳನ್ನು ವಿಧಿಸುವಲ್ಲಿ ಮತ್ತು ಇಷ್ಟೊಂದು ಮೊತ್ತದ ಎಲ್ಲ ವಸ್ತುಗಳು, ಅದು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ವಾಹನಗಳಿರ್ಬೋದು ಮತ್ತು ಇತರೆ ವಸ್ತುಗಳಿರ್ಬೋದು, ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿದ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದ ಪ್ರಶಂಸೆಯನ್ನು ಕೊಡೋದಕ್ಕೆ ಈ ಮೂಲಕ ಬಯಸ್ತೇನೆ. ಮತ್ತು ಅವರುಗಳೆಲ್ಲರಿಗೂ ಒಂದು ನಗದು ಬಹುಮಾನವನ್ನು ಕೂಡ ನಾನು ಇವಾಗ ಘೋಷಣೆ ಮಾಡ್ತಾ ಇದ್ದೇನೆ. 1 ವರ್ಷ ಇದು, 1 ವರ್ಷ, ಹಿಂದಿನ ವರ್ಷ ಮತ್ತು ಈ ವರ್ಷ ಒಂದು ಹೆಚ್ಚು ಕಡಿಮೆ 1.5 ವರ್ಷ ಅಷ್ಟು ಆಗ್ತದೆ. ಇದು 2 kg 216 ಗ್ರಾಮ್. ಸ್ವಲ್ಪ ಜಾಸ್ತಿ ಇರ್ಬೋದು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ಕಳ್ಳತನ ಮಾಡಿದಂಥವರು ಸ್ವಲ್ಪ ಕ್ವಾಂಟಿಟಿನ ಅವರು ಖರ್ಚು ಮಾಡಿಬಿಡ್ತಾರೆ, ಮಾರಾಟ ಮಾಡಿ ಇನ್ನೊಂದು ಅವರ ಖರ್ಚು ವೆಚ್ಚಗಳಿಗೆ ಮಾರಾಟ ಕೂಡ ಮಾಡಿಬಿಡ್ತಾರೆ. ಸಂಪೂರ್ಣವಾಗಿ 100% ರಿಕವರಿ ಆಗೋದು ಯಾವುದೇ ಪ್ರಕರಣದಲ್ಲಿ ಕಷ್ಟ ಅನಿಸುತ್ತೆ. ಎಷ್ಟಪ್ಪ ವಸತಿ? 252 ಪ್ರಕರಣಗಳಲ್ಲಿ ಒಟ್ಟಾರೆ 450ಕ್ಕೂ ಹೆಚ್ಚು ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಸಿಟಿ ಸಬ್ ಡಿವಿಷನ್ ಸರ್, ಸಿಟಿ ಸಬ್ ಡಿವಿಷನ್, ರೂರಲ್ ಮತ್ತು ಸಿಟಿ. ನಮ್ಮ ವಿಜಯಪುರ ಟೌನ್ ಸಬ್ ಡಿವಿಷನ್ನಲ್ಲಿ ಅತಿ ಹೆಚ್ಚು ರಿಕವರಿ ಆಗಿದೆ. ಟೌನ್ ಮತ್ತು ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಹೆಚ್ಚಿನ ರಿಕವರಿ ಆಗಿದೆ. ನೋಡಿ, ಈಗ ನಾವು ಈ ವಸ್ತುಗಳನ್ನು ಅವರಿಗೆ ಹಿಂದಿರುಗಿಸಬೇಕು ಅಂತ ಹೇಳಿದ್ರೆ ನಾವು ಕೋರ್ಟಿನಿಂದ ಪರ್ಮಿಷನ್ ತಗೋಬೇಕಾಗ್ತದೆ ಮತ್ತು ಆ ಪ್ರಕರಣವನ್ನು ಒಂದು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಆ ಪ್ರಕರಣ ತಾತ್ವಿಕ ಹಂತಕ್ಕೆ ಬಂದ ನಂತರ ನ್ಯಾಯಾಲಯದ ಮುಖಾಂತರ ನಾವು ಅನುಮತಿಯನ್ನು ಪಡ್ಕೋಬೇಕಾಗ್ತದೆ. ಇದಕ್ಕೆಲ್ಲದಕ್ಕೂ ಸ್ವಲ್ಪ ಟೈಮ್ ಹಿಡಿದಿರ್ತದೆ. 2 ಕೋಟಿ ಮೇಲೆ ಆಯ್ತಲ್ಲ ಇದು, ಅಂದ್ರೆ ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಇದು 10-15 ವರ್ಷದಲ್ಲಿ ಅಥವಾ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಹೈಯೆಸ್ಟ್.
ಇದಕ್ಕಿಂತ ಹೆಚ್ಚು ಯಾವಾಗಲೂ ಆಗಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಆಗಿರಬಹುದು, ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಆಗಿರುವಂಥದ್ರಲ್ಲಿ ಇದು ಹೈಯೆಸ್ಟ್ ಇದೆ. ಯಾವುದಪ್ಪ ಸರ್ ಗಾಂಧಿ ಚೌಕ್ ಸರ್. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅತಿ ಹೆಚ್ಚು ರಿಕವರಿ ಆಗಿದೆ ಮತ್ತು ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ರಿಕವರಿ ಆಗಿರುವಂಥದ್ದು. ರಿಕವರಿ ಆಗಿದೆ ಕೊಡಾಕ್ತೀರಿ ಅನ್ನುವಂಥ ಸಂತೋಷ ವಿಷಯ ಆದರೂ ಇಷ್ಟು ಕಳ್ಳತನ ಆಗಿದೆ ಅನ್ನೋಂದ್ರೆ ಇಟ್ಸ್ ಬ್ಯಾಡ್ ಥಿಂಗ್ ಅಲ್ಲ. ಅದೊಂದು ಎರಡು ವಿಚಾರ ನೋಡಿ, ಈಗ ಒಟ್ಟಾರೆ ಜಿಲ್ಲೆಯ ಪಾಪ್ಯುಲೇಷನ್ 21 ಲಕ್ಷ ಜನಸಂಖ್ಯೆ ಇದೆ ಮತ್ತು ಈ ವ್ಯಾಪ್ತಿ ಕೂಡ ಹಲವಾರು ಸಾವಿರಾರು ಲಕ್ಷಾಂತರ ಸ್ಕ್ವೇರ್ ಕಿಲೋಮೀಟರ್ಸ್ ವ್ಯಾಪ್ತಿ ಇದೆ. ಇದರಲ್ಲಿ ನಮ್ಮ ಸಿಬ್ಬಂದಿ ಇರುವಂಥದ್ದು 2,000 ಮಂದಿ ಮಾತ್ರ. ಎಲ್ಲ ಪ್ರಕರಣಗಳನ್ನು ಅಲ್ಲೇ ಆಗದಂತೆ ಸಂಪೂರ್ಣವಾಗಿ ತಡಿಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ. ಅವರ ವಸ್ತುಗಳ ಬಗ್ಗೆ ಅವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತು ಅವರು ಈ ರೀತಿ ಮನೆಯಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಇದ್ದಂಥ ಪಕ್ಷದಲ್ಲಿ ನಿಯರ್ ಬೈ ಪೊಲೀಸ್ ಠಾಣೆಗೆ ಅವರು ಮಾಹಿತಿಯನ್ನು ಕೊಡಬೇಕಾಗ್ತದೆ ಮತ್ತು ಅವರ ವಸ್ತುಗಳ ಬಗ್ಗೆ ಅವರು ಅತಿ ಹೆಚ್ಚು ಎಚ್ಚರಿಕೆ ವಹಿಸೋದು ಅತ್ಯಂತ ಅವಶ್ಯಕ ಅಂತ ಕಾಣ್ತದೆ. ಪ್ರತಿಯೊಂದು ಹಂತದಲ್ಲಿ ಪೊಲೀಸರೇ ಇಂಟರ್ವ್ಯೂನ್ ಆಗಿ ಎಲ್ಲವನ್ನು ತಡೀತೀವಿ ಅನ್ನುವಂಥದ್ದು ಅಸಾಧ್ಯವಾದ ಮಾತು ಅನಿಸುತ್ತೆ. बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजेरियन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखा अफरोज़ा 4 नंबर स्कूल के करीब बीजापुर। और ख़बरों के लिए देखते रहिए बी न्यूज़ नेशन।